ಉತ್ತಕರ್ಣಕದ ಹಸಿಮೆಣಸಿನಕಾಯಿ ಚಟ್ನಿ. ಮೊದಲು ಮೆಣಸಿನ ತೊಳೆದ್ಬಿಟ್ಟು ಹುರಿಬೇಕು. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ ಎರಡು ಹಾಕಬೇಕು. ಬೆಲ್ಲ, ಶೇಂಗಾ, ಗುರೆಳ್ಳು, ಉಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಹುರಿದು ಒಂದು ಮಿಕ್ಸಿಗೆ ಹಾಕಬೇಕು. ಅದು ಸಣ್ಣ ಆಗೋ ತನಕ ರುಬ್ಬಬೇಕು. ಚೆನ್ನಾಗಿ ರುಬ್ಕೋಬೇಕು. ಇನ್ನು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು, ಖಾರ ಜಾಸ್ತಿ ಇದ್ದರೆ ಇನ್ನೊಂಚೂರು ಬೆಲ್ಲ ಹಾಕಿದೆ. ಇದನ್ನು ಸ್ವಲ್ಪ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡೆ. ಆನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಹಾಕಬೇಕು. ಅಂದರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ, ಇಲ್ಲಾಂದರೆ ಖಾರ ಜಾಸ್ತಿ ಆಗುತ್ತೆ. ನಾವು ಉತ್ತರ ಕರ್ನಾಟಕದ ಖಾರ ತಿನ್ನೋದ್ರಲ್ಲಿ ಇಷ್ಟ ಅಲ್ವಾ. ಒಂದು ಬಾಳಲ್ಲಿ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಸಾಸಿವೆ ಹಾಕಿಟ್ಟು ಸ್ವಲ್ಪ ಕರಿಬೇವು ಹಾಕಿ ಹಸಿಮೆಣಸಿನಕಾಯಿ ಚಟ್ನಿನ ಇದರಲ್ಲಿ ಹಾಕಿ ಸ್ವಲ್ಪ ಉರಿಬೇಕು. ಅಂದಾಗ ಖಾರ ಕಡಿಮೆ ಆಗುತ್ತೆ, ಜೊತೆಗೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಹಸಿಮೆಣಸಿನಕಾಯಿ ಚಟ್ನಿ ರೆಡಿ.